ಸುಲಭವಲ್ಲವೇ? ನಾರದರೆ ನನ್ನ ವಿಚಾರವನ್ನು ತಿಳಿಸಿ. ನಾರಾಯಣ, ನಿನ್ನ ತಮ್ಮ ಕೃಷ್ಣ ಏನು ಮಾಡಿದ? ಮೊದಲು ಗೋಪಿಕೆಯರ ವಸ್ತ್ರ ಕದಿಯುತ್ತಿದ್ದ, ಈಗ ಮನುಷ್ಯರನ್ನೇ ಏನು? ಹೀಗೆ ನಾರದರು 1ಕ್ಕೆ 2, 2ಕ್ಕೆ 3 ಎಂಬಂತೆ ಸೇರಿಸಿ ಪ್ರತಿದಿನ 8 ಮಣ ಬಂಗಾರ ಕೊಡುವ ಶಮಂತಕ ಮಣಿಯ ಆಸೆಯಿಂದ ಕೃಷ್ಣ ಪ್ರಸೇನನನ್ನು ಅಪಹರಿಸಿದ್ದಾನೋ ಕೊಂದಿದ್ದಾನೋ ನನಗೆ ತಿಳಿಯದು. ಯಾದವರೆಲ್ಲ ಪಿಸುಗುಡುತ್ತಿದ್ದರು ಎಂದು ಇಲ್ಲ ಸಲ್ಲದ್ದನ್ನು ಬಲರಾಮನ ಕಿವಿಗೆ ತುಂಬುತ್ತಾನೆ. ಇದರಿಂದ ಕೋಪಗೊಂಡ ಬಲರಾಮನು, ಛೇ, ಎಂತ ಕೆಲಸ ಮಾಡಿಬಿಟ್ಟ ಕೃಷ್ಣ! ಅಯ್ಯೋ, ನನ್ನ ಬಂಧು ಬಾಂಧವರೆಲ್ಲ ಈ ವಿಚಾರವನ್ನು ಕೇಳಿ ಏನು ಹೇಳುತ್ತಾರೋ, ಬರಲಿ, ಅವನ ಬೆವರಿಳಿಸಿ ಬಿಡುತ್ತೇನೆ ಎನ್ನಲು ನಾರದರು ಎದ್ದು, ನನಗೆ ಬೇರೆ ತಿರುಗಾಟ ಇದೆ, ಹೊರಡುತ್ತೇನೆ ಎಂದರು. ಬಲರಾಮ ಎಷ್ಟು ಹೇಳಿದರೂ ನಿಲ್ಲದೆ ಅಲ್ಲಿಂದ ಪರಾರಿಯಾದರು. ವಂದಿಸಿಕೊಳ್ಳುತ್ತೇನೆ ಅಣ್ಣ. ಏನಾಯಿತು? ಹೀಗೇಕೆ ಕೋಪಭರಿತರಾಗಿದ್ದೀರಿ? ನಿನ್ನ ಮುಖ ತೋರಿಸಬೇಡ. ಅಣ್ಣಯ್ಯ, ಏಕೆ ಕೋಪದ ಕೈಯಲ್ಲಿ ಬುದ್ಧಿಯನ್ನು ಕೊಡುತ್ತಿದ್ದೀರಿ? ನಿಮಗೆ ಮುಖ ತೋರಿಸಿದಂತಹ ಕೆಲಸ ನಾನೇನು ಮಾಡಿದ್ದೀನಿ? ಇನ್ನು ಮಾಡುವುದಕ್ಕೆ ಏನು ಉಳಿಸಿದೆಯಾ? ಅಣ್ಣಯ್ಯ, ಏನಾಯಿತು? ಚಿಕ್ಕವನಿಂದಲೂ ಒಟ್ಟಿಗೆ ಬೆಳೆದವರು ನಾವು. ನನ್ನ ಸ್ವಭಾವ ಏನು ಅಂತ ನಿನಗೂ ಗೊತ್ತು. ಯಾವುದೇ ಕೆಲಸ ಮಾಡುವುದಾದರೂ ನಿನ್ನ ಬಳಿ ಹೇಳಿಯೇ ಮಾಡುವವನು ನಾನು. ಹೀಗಿರುವಾಗ ಕೋಪಕ್ಕೆ ಏನು ಕಾರಣವಣ್ಣ? ಕಾರಣ ಬೇಕೆ? ಕಾರಣ ಸತ್ರಾಜಿತರ ಬಳಿ ಹೋಗಿದ್ದೆ, ಸಮಂತಕ ರತ್ನವನ್ನು ಕೇಳಿದೆ. ಓ, ಆ ವಿಚಾರವೇ? ಅದೇ ವಿಚಾರ. ಹೇಳಿದ್ದು ನಿಜ. ಕೊಡುವುದಿಲ್ಲ ಅಂದರು, ಅಲ್ಲಿಗೆ ಆ ವಿಚಾರ ಮುಗಿಯಿತು. ಮುಗಿ ಹೋಯಿತು. ರಸಾಯನವನ್ನೇ ಮುಗಿಸಿದೆಯಲ್ಲ. ಅಣ್ಣ, ನಾನು ಅಂತ ಕೆಲಸ ಮಾಡಿಲ್ಲ. ಯಾರೋ ನಮ್ಮಿಬ್ಬರ ಮಧ್ಯೆ ಜಗಳ ತಂದಿಡಲು ಹೀಗೆ ಮಾಡಿರಬಹುದು. ನನಗದೆಲ್ಲ ಗೊತ್ತಿಲ್ಲ. ರಸಾಯನ ಏನಾದ ಸಮಂತಕ ಮಣಿಯಲ್ಲಿ ಎಂಬ ಪ್ರಶ್ನೆಗೆ ಉತ್ತರವನ್ನು ಈ ಯಾದವ ಕುಲಕ್ಕೆ ನೀನೇ ತಿಳಿಸಬೇಕು. ಅಣ್ಣ, ನೀನು ಹೇಳಿದಂತೆ ನನಗೆ ಬಂದ ಅಪವಾದವನ್ನು ಪರಿಹರಿಸಿಕೊಳ್ಳಲು ಹೀಗೆಯೇ ಹೊರಡುತ್ತೇನೆ. ಇಡೀ ಭೂಮಂಡಲವನ್ನೇ ಶೋಧಿಸಿ ಪ್ರಸೇನನನ್ನು ಹುಡುಕಿ ಶಮಂತಕ ಮಣಿಯೊಂದಿಗೆ ಹಿಂದಿರುಗುತ್ತೇನೆ. ಅನುಮಾನ ಬೇಡಣ್ಣ, ಹುಡುಗಪ್ಪಣೆ. ಮನೆ ಹೋಗುವುದು ಬೇಡ. ಇಲ್ಲೇನು ಅವಂತರ ಮಾಡುತ್ತೀಯೋ? ಸಾತ್ಯಕಿ ಕೃತವರ್ಮನೊಡನೆ ಹೋಗು. ಹಾಗೆ ಆಗಲಿ ಅಣ್ಣ. ಹೊರಡು. ನಾವು ಯಾದವರು ಕೃಷ್ಣನ ಇರುತ್ತೇವೆ. ಇದೇನಿದು ಶಮಂತಕ ಮಣಿ? ಈ ಕಣ್ಣಿನ ಬಳಿಯಲ್ಲಿ ಯಾರಿರಬಹುದು? ಹೀಗೆ ಇಲ್ಲೇ ಕಲ್ಲಿನ ಹಿಂದೆ ಬಿದ್ದು ನೋಡೋಣ, ವಿಷಯವನ್ನು ತಿಳಿದುಕೊಳ್ಳುತ್ತೇನೆ. ರವೀರ, ನನ್ನ ಮುದ್ದು ತಮ್ಮ ರವೀರ, ಏಕೆ ಇಷ್ಟಾಟ ಮಾಡುತ್ತೀಯ? ನಾವು ಕಾಡಲ್ಲಿಯೇ ಸಿಕ್ಕ ಮಕ್ಕಳಾದರೂ ನಮ್ಮ ತಂದೆ ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಮ್ಮ ಸಿಂಹವನ್ನು ಕೊಂದು ನನಗೆ ಆಡನ್ನು ಮನೆಯನ್ನು ತಂದು ಕೊಟ್ಟಿದ್ದಾರೆ. ಒಬ್ಬ ಎಷ್ಟು ಒಲಿಯುತ್ತದೆ. ಜೋ 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 ಮಲಗು ನನ್ನ ಮುದ್ದು ತಮ್ಮ. ಮಗಳ ಚೀರಾಟವನ್ನು ಕೇಳಿ ಓಡಿ ಬಂದ ಜಾಂಬವಂತನು, ಎಲ ಮಾನವನೇ, ಯಾರು ನೀನು? ಎಲ್ಲಿಂದ ಬಂದೆ? ಏಕೆ ಬಂದೆ? ನನ್ನ ಅಪ್ಪಣೆ ಇಲ್ಲದೆ ಗುಹೆಯೊಳಗೆ ಪ್ರವೇಶಿಸಿದ ನಿನ್ನನ್ನು ಬಿಡಲಾರೆ ಎಂದು ಯುದ್ಧಕ್ಕೆ ನಿಂತನು. ದಿನಗಳ ನಿರಂತರ ಯುದ್ಧದಿಂದ ದಣಿದ ಜಾಂಬವಂತನು, ಅಯ್ಯ, ನಾನು ಸಾಮಾನ್ಯ ಕರಡಿಯ ಉದರದಲ್ಲಿ ಜನಿಸಿದವನಲ್ಲ. ಬ್ರಾಹ್ಮಣ ಆಕಳಿಕೆಯಿಂದ ಜನಿಸಿದ ಈ ಜಾಂಬವ ಚಿರಂಜೀವಿ. ಸೋಲನ್ನೇ
ಕಾಣದ ನನಗೇ ದಣಿವಾಗುತ್ತಿದೆ. ಆದರೆ ನಿನ್ನ ಮಗನಲ್ಲಿ ಇನ್ನೂ ಕಿರುನಗೆ. ಒಮ್ಮೆ ವರಹನಾಗಿ ಕಂಡರೆ ಇನ್ನೊಮ್ಮೆ ನರಸಿಂಹನ ಹಾಗೆ ಕಾಣುವೆ. ಯಾರು ನೀನು? ನನ್ನನ್ನು ವಂಚಿಸಬೇಡ, ನಿಜ ಹೇಳು, ಶರಣಾಗಿದ್ದೇನೆ ಎನ್ನಲು ಜಾಂಬವಂತನಿಗೆ ಕೃಷ್ಣನು ರಾಮನಾಗಿ ಕಾಣುತ್ತಾನೆ. ಯುದ್ಧ ಮಾಡಿದ ತಪ್ಪಿಗಾಗಿ ನೊಂದು ಜಾಂಬವನು ಶಮಂತಕ ಮಣಿಯೊಂದಿಗೆ ಜಾಂಬವತಿಯನ್ನು ಕೃಷ್ಣನಿಗೆ ದಾರೆ ಎರೆಯುತ್ತಾನೆ. ಜೊತೆಗೆ ಮಗ ಪ್ರವೀರನನ್ನು ಕಳುಹಿಸಿಕೊಡುತ್ತಾನೆ. ಅಲ್ಲಿಂದ ನೇರ ಕೃಷ್ಣನು ಬೃಂದಾವನಕ್ಕೆ ಬಂದು ಸತ್ರಾಜಿತನಿಗೆ ಮಣಿಯನ್ನು ನೀಡುತ್ತಾನೆ. ಕೃಷ್ಣನ ಮೇಲೆ ಅಪವಾದ ಹೊರಿಸಿದ್ದಕ್ಕೆ ನೊಂದ ಸತ್ರಾಜಿತನು ಶಮಂತಕಮಣಿ ಸಮೇತ ಸತ್ಯಭಾಮೆಯನ್ನು ಕೃಷ್ಣನಿಗೆ ವಿವಾಹ ಮಾಡಿಸುತ್ತಾನೆ. ಆದರೆ ಕೃಷ್ಣನು ಶಮಂತಕಮಣಿಯನ್ನು ನಿರಾಕರಿಸಿ ಸತ್ರಾಜಿತನಿಗೆ ಹಿಂದಿರುಗಿಸಿ ಜಾಂಬವತಿ ಸತ್ಯಭಾಮೆಯರೊಡಗೂಡಿ ದ್ವಾರಕಾ ನಗರಕ್ಕೆ ತೆರಳಿ ಬಲರಾಮನನ್ನು ಸೇರುತ್ತಾನೆ.